ಈಗ ಆ 9ನೇ 10ನೇ ಶ್ಲೋಕದ ಸ್ವಲ್ಪ ಭಾವಾರ್ಥವನ್ನು ನೋಡ್ಕೊಂಡೆ 10ನೇ ಶ್ಲೋಕದ ಭಾವಾರ್ಥಕ್ಕೆ ಹೋಗೋಣ. ಈತ ಅವರು ತುಂಬಾ ಸ್ಪಷ್ಟವಾಗಿ 10ನೇ ಶ್ಲೋಕದ ಭಾವಾರ್ಥವನ್ನ ಹೇಳಿದ್ರು. ಅದಕ್ಕೆ ರೂಪ್ಯಾತ್ಮಕಸ್ಯ ಅನ್ನೋ ಒಂದು ಶಬ್ದವನ್ನು ಹಾಕಿದ್ದಾರೆ. ಅದು ರಜತಮಯವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈ ನಮಗೆ ಉಡುಪಿ ಕ್ಷೇತ್ರ ಅನ್ನುವಂಥದ್ದು ರಜತಮಯವಾಗಿದೆ ಅಂತ ಹೇಳಿದ್ವು. ಯಾಕಿದು ಈ ರಜತ ಪೀಠಪುರ ಅಂತ ಇದಕ್ಕೆ ಯಾಕೆ ಹೆಸರಿದೆ? ಅದನ್ನ ಅಡಿ ಟಿಪ್ಪಣಿಯಲ್ಲಿ ಇದಕ್ಕೆ ರಜತ ಪೀಠಪುರ ಯಾಕೆ ಹೆಸರು ಬಂತು ಅನ್ನೋದನ್ನ ಕೆಳಗಡೆ ಕೊಡ್ತಾ ಇದ್ದಾರೆ. ಸ್ಕಂದ ಪುರಾಣದಲ್ಲಿ ಇದರ ಕಥೆಯನ್ನು ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ರಾಮಭೋಜ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಯಾಗ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಯಾಗ ಮಾಡುವಂತಹ ಸ್ಥಳವನ್ನ ಪರಿಶುದ್ಧಗೊಳಿಸ್ಬೇಕು. ಆ ನೇಗಿಲಿನಿಂದಾಗಿ ಭೂಶೋಧನೆಯನ್ನು ಮಾಡೋ ಸಂದರ್ಭದಲ್ಲಿ ನೇಗಿಲನ್ನು ಹಿಡಿದುಕೊಂಡು ಭೂಮಿಯನ್ನ ಅಗಿತಾ ಇದ್ದಾನೆ. ಅಗಿಯುವ ಸಂದರ್ಭದಲ್ಲಿ ಒಂದು ಘಟ ಸರ್ಪ ಸಿಲುಕಿಕೊಂಡು ಅಲ್ಲೇ ಸತ್ತು ಹೋಯ್ತು. ಆ ಕಾರಣದಿಂದ ರಾಜನಿಗೆ ಬಹಳ ದುಃಖ ಆಯ್ತು. ಬಹಳ ಅಂದ್ರೆ ಬಹಳ ದುಃಖ ಆಯ್ತು. ನಾನ್ ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೊರಟಿದ್ದೇನೆ, ಏನಪ್ಪಾ ಈ ಕೆಲಸ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಬಹಳ ದುಃಖ ಆಗಿ ಹೋಗಿದೆ, ಬಹಳ ಅನಿಷ್ಟ ಸೂಚಕವಾಗಿ ಆಗಿದೆ, ಘಟಸರ್ಪ ಮೃತವಾಗಿ ಹೋಗಿದೆ, ನನ್ನ ನೇಗಿಲಿಗೆ ಸಿಕ್ಕಿಕೊಂಡು ಅಂತ ಮನಸ್ಸಿಗೆ ಬಹಳ ವ್ಯಥೆ ಆಯ್ತು. ಆ ರಾಜ ತುಂಬಾ ಸಾತ್ವಿಕನಾದ ರಾಜ ಅಂತ ಇದರಿಂದಲೇ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ಆ ಘಟಸರ್ಪ ಏನ್ ಸತ್ತಿದೆಯೋ ಅದು ಅಸುರ ಅಂತ ಪರಶುರಾಮ ದೇವರೇ ಹೇಳ್ತಾ ಇದ್ದಾರೆ ಆ ರಾಜನಿಗೆ. ಪರಶುರಾಮ ದೇವರು ಆ ರಾಜನಿಗೆ ಹೇಳ್ಬೇಕು ಅಂತಂದ್ರೆ ಪರಶುರಾಮ ದೇವರು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಪ್ರಪಂಚದಲ್ಲಿದ್ದ ಯಾವ್ಯಾವ ಕ್ಷತ್ರಿಯ ದುಷ್ಟ ಕ್ಷತ್ರಿಯರು ಯಾರಿದ್ರು ಎಲ್ಲರನ್ನ ಸಂಹಾರ ಮಾಡಿದವರು. ಈ ರಾಜ ಇನ್ನು ಬದುಕಿದ್ದಾನೆ ಅಂತಂದ್ರೆ ಹಾಗಾದ್ರೆ ಇವನು ದುಷ್ಟನಾದ ಕ್ಷತ್ರಿಯ ಅಲ್ಲ ಅಂತ ತೀರ್ಮಾನವಾಗತ್ತೆ. ಅಂತಹ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿ ಇವ್ರಿಗೆ ಹೇಳ್ತಾ ಇದ್ದಾರೆ, ಈ ಅಸುರ ಇವನು, ನೀನು ದುಃಖ ಪಡುವಂತಹ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಾಧಾನ ಆಗ್ಲಿಲ್ಲ ರಾಜನಿಗೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಹಾಗಾದ್ರೆ ನೀನು ಒಂದು ಕೆಲಸ ಮಾಡು, ನೀನು ಮಾಡಿದ್ದೆಯಲ್ಲ, ಸರ್ಪದ ಸಂಹಾರವನ್ನು ಮಾಡಿದ್ದೆಯಲ್ಲ, ಇದು ಪ್ರಾಯಶ್ಚಿತ್ತವಾಗಿ ಒಂದು ರಜತದ ಪೀಠವನ್ನ ಆಸನವನ್ನ ಸ್ಥಾಪನೆ ಮಾಡು. ಬೆಳ್ಳಿಯ ಒಂದು ಹಾಸನ್ನ ಭೂಮಿಯಲ್ಲಿ ಸ್ಥಾಪನೆ ಮಾಡು. ಅದರ 4 ದಿಕ್ಕಿನಲ್ಲೂ ಕೂಡ 4 ಮೂಲೆಗಳಲ್ಲಿ ಇದು ರಜತ ಪೀಠದ 4 ಮೂಲೆಗಳಲ್ಲಿ ಸರ್ಪಗಳ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡು ಅಂತ ಆದೇಶ ಕೊಡ್ತಾ ಇದ್ದಾರೆ. ಆ ರಾಜ ಯಾರು ರಾಮಭೋಜ ಅಂತ ರಾಜ ಇದ್ನೋ ಆ ರಾಜ ಆ ರಜತದ ಪೀಠವನ್ನ ಇದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ 4 ಜಾಗಗಳಲ್ಲಿ, ಅದನ್ನ ಈಗೂ ನಾವು ನೋಡಬಹುದು, ತಾಂಗೋಡು, ಮಾಂಗೋಡು, ಅರಿಗೋಡು ಮತ್ತು ಮುಚ್ಚಿಲಗೋಡು ಅಂತಂದು 4ಗಳಿವೆ. ಅದು ಒಂದೊಂದು ಮಠದ ಸುಪರ್ದಿಗೆ ಒಳಪಟ್ಟಿದೆ. ಈಗಲೂ ಕೂಡ ಇವೆ ಅವು. ಈ ಅಷ್ಟಮಠಗಳಲ್ಲಿ ಒಂದೊಂದು ಮಠದ ಸುಪರ್ದಿಗೆ ಒಳಪಟ್ಟಿವೆ ಅವು. ಈ 4 ಮಠಗಳ ಮಧ್ಯದಲ್ಲಿ
ಈ 4 ಮೂಲೆಗಳಲ್ಲಿ ಆ ಸರ್ಪಗಳ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಆದೇಶ ಕೊಟ್ಟು ಪೂಜೆ ಮಾಡ್ಲಿಕ್ಕೆ ಅಂತ ಆದೇಶ ಕೊಟ್ರು. ಅದರಂತೆ ರಾಜ ಮಾಡಿದ. ಮುಂದೆ ಒಂದು ದಿವಸ ಪರಶುರಾಮ ದೇವರು ಆ ಪೀಠದ ಮಧ್ಯದಲ್ಲಿ ಲಿಂಗಾಕಾರದಿಂದಾಗಿ ಒಂದು ಮೂರ್ತಿ ಹೊರಗಡೆ ಬಂತು. ಆ ಮೂರ್ತಿಯಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಲಿಂಗಾ ಮೂರ್ತಿಯ ಒಳಗಡೆಯಲ್ಲಿ ಪರಶುರಾಮ ದೇವರ ನಿತ್ಯ ಸನ್ನಿಧಾನ ಇದೆ. ಆ ಮೂರ್ತಿಯನ್ನೇ ನಾವು ಈಗ ಅನಂತೇಶ್ವರ ಅಂತ ಕರಿತೇವೆ. ಅಲ್ಲಿ ಚಂದ್ರಮೌಳೇಶ್ವರ ದೇವರ ಎದುರುಗಡೆಯಲ್ಲಿ ಲಿಂಗಾಕಾರದ ಏನು ಪ್ರತಿಮೆಯನ್ನು ನೋಡಿ ನಮಸ್ಕಾರ ಮಾಡ್ತೇವೋ, ಮಧ್ವಾಚಾರ್ಯರು ಅದೃಷ್ಟರಾದ ಸ್ಥಳ ಅಂತ ಯಾವ ದೇವಸ್ಥಾನದಲ್ಲಿ ಒಂದು ಕಡೆಯಲ್ಲಿ ನಿಂತುಕೊಂಡು ನಾವು ನೋಡ್ತೇವೋ, ಆ ಸ್ಥಳದಲ್ಲಿ ಏನಾಗಿ ಪರಶುರಾಮ ದೇವರೇ ಲಿಂಗಾಕಾರವಾದಂತಹ ಒಂದು ಪ್ರತಿಮೆಯಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಆ ಸ್ಥಳವನ್ನ ರಜತ ಪೀಠಪುರ ಅಂತ ಕರೀತಾ ಇದ್ದಾರೆ. ಈಗ ಯಾವ್ದನ್ನು ಉಡುಪಿ ಅಂತ ಕರಿತೇವೋ ಅದನ್ನ. ಇದು ಈ ಕ್ಷೇತ್ರಕ್ಕಿರುವಂತಹ ಇತಿಹಾಸ. ರಾಮದೇವ ಎಂಬಂತಹ ರಾಮಭೋಜ ಎಂಬಂತಹ ರಾಜ ಮಾಡ್ತಾ ಇರುವಂತಹ ಯಜ್ಞದ ಪೂರ್ವ ಸಿದ್ಧತೆಗಾಗಿ ನೇಗಿಲಿನಿಂದ ಭೂಮಿಯನ್ನು ಅಗೆಯುವ ಸಂದರ್ಭದಲ್ಲಿ ಆ ನೇಗಿಲಿಗೆ ಸಿಕ್ಕಿ ಹಾಕಿಕೊಂಡು ಒಂದು ಘಟಸರ್ಪ ಮೃತಿಯನ್ನು ಹೊಂದಿದಾಗ ಅದಕ್ಕೆ ಆ ಮರಣದಿಂದಾಗಿ ಪರಿಹಾರ ಮಾಡಬೇಕು ಎಂಬಂತಹ ಉದ್ದೇಶದಿಂದ ಆ ಪರಿಹಾರ ಮಾಡಬೇಕು ಅನ್ನುವ ಉದ್ದೇಶದಿಂದಾಗಿ ಪರಶುರಾಮ ದೇವರು ಒಂದು ರಜತ ಪೀಠವನ್ನು ಸ್ಥಾಪನೆ ಮಾಡು, ಅದರ 4 ಮೂಲೆಗಳಲ್ಲೂ ಕೂಡ ಸರ್ಪಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ರಜತ ಪೀಠವನ್ನ ಅದರ ಸುತ್ತಲೂ ಕೂಡ 4 ಮೂಲೆಗಳಲ್ಲಿ ಮೂರ್ತಿಯನ್ನ, ಸರ್ಪದ ಮೂರ್ತಿಯನ್ನ ಏನ್ ಮಾಡಿದ್ರು, ಸ್ಥಾಪಿಸಿದರು. ಅದರ ಮಧ್ಯದಲ್ಲಿ ಒಂದು ಮೂರ್ತಿ ಉದ್ಭವವಾಯಿತು. ಆ ಮೂರ್ತಿಯಲ್ಲಿ ಪರಶುರಾಮ ದೇವರ ವಿಶೇಷ ಸನ್ನಿಧಾನ ಇದೆ. ಆ ರಾಜನ ಪಾಪಗಳೆಲ್ಲವೂ ಕಳೀತು ಅಂತ ಇದು ಕ್ಷೇತ್ರದ ಮಹತ್ವ. ಅದರಿಂದಾಗಿ ಅದಕ್ಕೆ ರಜತ ಪೀಠಪುರ ಅಂತ ಹೆಸರಿದೆ. ಇದು ಆದ್ಮೇಲೆ 11ನೇ ಶ್ಲೋಕದಲ್ಲಿ ರಜತ ಪೀಠಪುರದ ಆ ಉತ್ತಮತ್ವಕ್ಕೆ ಕಾರಣವಾದಂತಹ ಕೃಷ್ಣನ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ನಿರ್ಮಥ್ಯೋಗ್ರ ಭವಾರ್ಣವೇ ನಿಜ ಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಗ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದಹನ್ ಮಹೇಶ ರಜತ ಗ್ರಾಮ ಶ್ರಿಯೋ ಲಂಘತಿ ನಂದೀಶ್ವರ ಭಕ್ತಿ ಬಂಧನ ವಶ ಯಾವ ಪರಮಾತ್ಮನ ಸನ್ನಿಧಾನದಿಂದಾಗಿ ಉಡುಪಿ ಕ್ಷೇತ್ರವು ಇಷ್ಟು ಮಹತ್ವವನ್ನು ಪಡೆದುಕೊಂಡಿದೆಯೋ ಆ ಕೃಷ್ಣನ ಸ್ವರೂಪವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನಾವು ಉಡುಪಿ ಕೃಷ್ಣನ ದರ್ಶನವನ್ನು ಮಾಡಿದ್ದೇವೆ ಅಂತ ಆದ್ರೆ, ಅಥವಾ ನೀವೆಲ್ಲಾದ್ರೂ ಒಂದು ಫೋಟೋ ಹಿಡಿದಿದ್ರೆ ಅದನ್ನ ನೋಡಿ ಒಮ್ಮೆ. ಕೃಷ್ಣನ ವಿಗ್ರಹದಲ್ಲಿ ಬಲಗೈಯಲ್ಲಿ ಕಡಗೋಲನ್ನು ಹಿಡಿದುಕೊಂಡಿದ್ದಾನೆ, ಎಡಗೈಯಲ್ಲಿ ಹಗ್ಗವನ್ನ ಹಿಡಿದುಕೊಂಡಿದ್ದಾನೆ. ಏನನ್ನ ಸೂಚನೆ ಮಾಡ್ತಾ ಇದೆ? ಬಲಗೈಯಲ್ಲಿ ಕಡಗೋಲು, ಎಡಗೈಯಲ್ಲಿ ಹಿಡಿದಂತಹ ಈ ಹಗ್ಗ ಏನನ್ನ ಸೂಚನೆ ಮಾಡ್ತಾ ಇದೆ? ಅದನ್ನ ಇಲ್ಲಿಗೆ ಹೇಳ್ತಾ ಇದ್ದಾರೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಉಗ್ರ ಭವಾರ್ಣವೇ, ಅತ್ಯಂತ ಘೋರವಾದಂತಹ ಈ ಸಂಸಾರದಲ್ಲಿ ನಮಗೆ ಅಧಃಪಾತಕ್ಕೆ ಕಾರಣವಾದಂತಹ ಯಾವ ಯಾವ ದುರ್ವಿಚಾರಗಳು, ಪ್ರತಿಬಂಧಕವಾದಂತಹ ಯಾವ ದುರದೃಷ್ಟಾದಿಗಳಿವೆಯೋ ಅವೆಲ್ಲವನ್ನು ಕೂಡ ನಿರ್ಮಥ್ಯ ಚೆನ್ನಾಗಿ ಕಡದು ಹಾಕಿಬಿಡ್ತಾನೆ. ಕಡದು ಹಾಕಿಬಿಡ್ತಾನೆ ಅಂದ್ರೆ ಅದನ್ನ ನಾಶ ಮಾಡ್ತಾನೆ. ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ. ಅಷ್ಟೇ ಅಲ್ಲ, ನಿಜ ಮನೋಭೀಷ್ಟಂ ದಿಶಾಮೀತಿ ಯಃ,
ಭಕ್ತರ ಮನೋಭೀಷ್ಟಗಳೇನಿವೆಯೋ ಅವೆಲ್ಲವನ್ನು ಕೂಡ ಕೊಡ್ತೇನೆ ಅಂತ ಸಮ್ಯಕ್ ಜ್ಞಾಪಯಿತು ತನ್ನ ಕರಗಳ ಪಲ್ಲವ ಮುದ್ರೆಗಳಿಂದಾಗಿ. ಕರಪಲ್ಲವಗಳು ಅಂತಂದ್ರೆ ತನ್ನ ಕರಗಳೆಂಬಂತಹ ಪಲ್ಲವ ಅಂತಂದ್ ಹೇಳಿದ್ರೆ ಅದು ಒಂದು ತುಂಬಾ ಮೃದುವಾದಂತಹ ಕೈಗಳಿಂದ ಪ್ರತ್ಯಕ್ಷವಾಗಿ ತಾನೇ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣದಿಂದ ಕಡಗೋಲನ್ನ ತನ್ನಲ್ಲಿ ಹಿಡಿದಿದ್ದಾನೆ. ಏನೇನ್ ಬೇಕೋ ಅದೆಲ್ಲವನ್ನ ಜ್ಞಾನ ಭಕ್ತಿ ಸಂಪತ್ತು ಮುಂತಾದವುಗಳು ಏನ್ ಬೇಕೋ ಅದೆಲ್ಲವನ್ನ ನಾನು ಕೊಡ್ತೇನೆ ಅಂತ ಸಮ್ಯಕ್ ಜ್ಞಾಪಯಿತು ಚೆನ್ನಾಗಿ ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ ತನ್ನ ಕರಗಳೆಂಬಂತಹ ಕಮಲಗಳಿಂದಾಗಿ ಯಾರು ಬಲಗೈಯಿಂದಾಗಿ ವಿಲಸನ್ಮಂಥಾನಂ ಪ್ರಕಾಶಮಾನವಾದಂತಹ ಕಡಗೋಲನ್ನ ಇನ್ನೊಂದು ಕೈಯಿಂದಾಗಿ ರಮ್ಯಂ ದಾಮ ದಧತ್ ಮನೋಹರವಾದಂತಹ ಹಗ್ಗವನ್ನು ಧರಿಸಿದ್ದಾನೆ. ಇಂತಹ ಪರಮಾತ್ಮ ಮಹೇಶ ರಜತ ಗ್ರಾಮಶ್ರೇಯ. ಮಹೇಶ ರಜತ ಅಂತಂದ್ರೆ ಮಹೇಶ ಅಂತಂದ್ ಹೇಳಿದ್ರೆ ರುದ್ರದೇವರು. ರುದ್ರದೇವರ ಕಾಂತಿ ಹೇಗಿದೆ ಅಂತಂದ್ ಹೇಳಿದ್ರೆ ತುಂಬಾ ಬಿಳಿಯಾದ ಬಣ್ಣ ರುದ್ರದೇವರದು. ಸ್ಫುರದ್ರೂಪಿ ಆದಂಥವ್ರು, ಬೆಳ್ಳಗಿದ್ದಾರೆ ರುದ್ರದೇವರು. ನೋಡಿದವರಿಗೆ ಆಕರ್ಷಣೀಯವಾದಂತಹ ವ್ಯಕ್ತಿತ್ವ ರುದ್ರದೇವರದ್ದು. ಆ ರುದ್ರದೇವರ ಕಾಂತಿ ಹೇಗಿದೆ ಅಂತಂದ್ ಹೇಳಿದ್ರೆ ರಜತದ ಸಮೂಹದ ಹಾಗಿದೆ. ಅದರಲ್ಲಿ ನೆಲೆಸಿರುವಂತಹ ಕೃಷ್ಣದೇವರ ಕಾಂತಿ ಹೇಗಿದೆ? ಇಂದ್ರನೀಲಮಣಿಯ ಹಾಗಿದೆ. ಇದೆಲ್ಲ ಹೇಗಿದೆ ಅಂತಂದ್ ಹೇಳಿದ್ರೆ ಮುತ್ತುಗಳ ಮಧ್ಯದಲ್ಲಿ ಇಂದ್ರನೀಲ ಮಣಿಯನ್ನು ಇಟ್ವೆ ಅಂತಂದ್ ಹೇಳಿದ್ರೆ ಆ ಹಾರ ಹೇಗೆ ಶೋಭಿಸತ್ತೋ ಹಾಗೆಯೇ ಕೃಷ್ಣ ರುದ್ರದೇವರ ಅಂತರ್ಯಾಮಿಯಾಗಿದ್ದುಕೊಂಡು ಇಡೀ ಜಗತ್ತಿಗೆ ಆ ಗ್ರಾಮಕ್ಕೆ ಶೋಭೆಯನ್ನು ತಂದು ಕೊಡ್ತಾ ಇದ್ದಾನೆ. ಅಂತಹ ಮಹೇಶ ರಜತ ಗ್ರಾಮ ಅಂತಂದ್ ಹೇಳಿದ್ರೆ ರುದ್ರದೇವರಿಗೂ ಒಳಗಡೆಯಲ್ಲಿ ನಿಂತುಕೊಂಡು ಪ್ರೇರಕನಾದಂತಹ ಪರಮಾತ್ಮನ ಹೆಸರಿನಿಂದ ಕರೆಸಿಕೊಳ್ಳುವಂತಹ ಗ್ರಾಮ ಅಂದ್ರೆ ಶಿವಳ್ಳಿ. ಆ ಗ್ರಾಮದ ಸಂಪತ್ತಿಗೆ ಅಲಂಕಾರ ಪ್ರಾಯನಾದಂತಹ ನೀಲಮಣಿಯಂತೆ ಅಲಂಕಾರ ಪ್ರಾಯನಾದಂತಹ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ. ಕರ್ಮಂದೀಶ್ವರ ಅಂತಂದ್ ಹೇಳಿದ್ರೆ ಯತಿ ಶ್ರೇಷ್ಠರು ಮಾಡುವಂತಹ ಯಾವ ಭಕ್ತಿ ಇದೆಯೋ, ಯತಿಗಳು ಅಂತ ಯಾರಿದ್ದಾರೋ ನಮ್ಮ ಜಗತ್ತಿನಲ್ಲಿ ಆ ಯತಿಗಳು ಮಾಡುವಂತಹ ವಶನಾಗುವಂತಹ ಪರಮಾತ್ಮ ಯಾರಿದ್ದಾನೋ ಯತಿ ಶ್ರೇಷ್ಠರು ಬಂಧನವನ್ನು ಮಾಡ್ತಾ ಇದ್ದಾರೆ. ಭಕ್ತಿಯಿಂದಾಗಿ ಪರಮಾತ್ಮನನ್ನ ಕಟ್ತಾ ಇದ್ದಾರೆ. ಎಲ್ಲರನ್ನೂ ಕಟ್ಟುವ ಭಗವಂತನನ್ನ ಯಾವ ಯತಿಗಳು ತಮ್ಮ ಭಕ್ತಿಯ ಬಂಧನದಿಂದ ಕಟ್ತಾ ಇದ್ದಾರೋ, ಯತಿಗಳ ಭಕ್ತಿ ಪಾಶಕ್ಕೆ ಒಳಗಾಗುವಂತಹ ಯಾವ ಕೃಷ್ಣ ಇದ್ದಾನೋ ಅಂತಹ ಕೃಷ್ಣ ಪ್ರೀತನಾಗ್ಲಿ, ನನ್ನ ವಿಷಯದಲ್ಲಿ ಪ್ರಸನ್ನನಾಗ್ಲಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನಿರ್ಮಥ್ಯ ಉಗ್ರ ಭವಾರಣವೇ ಭಯಂಕರವಾದ ಸಂಸಾರದ ಕಾಡಿನಲ್ಲಿ ಬರುವಂತಹ ದುಃಖ ದುಮ್ಮಾನಗಳನ್ನ ನಿರ್ಮಥ್ಯ ಕಡೆದು ನಿಜ ಮನೋಭೀಷ್ಟಂ ದಿಶಾಮಿ, ತನ್ನ ಭಕ್ತರ ಅಭೀಷ್ಟಗಳೆಲ್ಲವನ್ನೂ ಕೂಡ ಕೊಡ್ತೇನೆ, ಆಪತ್ತುಗಳನ್ನ ಪರಿಹರಿಸಿ ಇಷ್ಟಾರ್ಥಗಳನ್ನ ಪೂರೈಸ್ತೇನೆ ಅಂತ ಚೆನ್ನಾಗಿ ತಿಳಿಸ್ಲಿಕ್ಕೋಸ್ಕರವಾಗಿ ಯಹ ಸಮ್ಯಕ್ ಜ್ಞಾಪಯಿತು, ಈ ವಿಷಯವನ್ನ ಸರಿಯಾಗಿ ತಿಳಿಸ್ಲಿಕ್ಕೋಸ್ಕರವಾಗಿ ಯಹ ಸಮ್ಯಕ್ ಜ್ಞಾಪಯಿತು ಕರೇಣ ವಿಲಸನ್ಮಂಥಾನಂ, ಒಂದು ಕೈಯಲ್ಲಿ ಪ್ರಕಾಶಮಾನವಾದಂತಹ ಹಗ್ಗವನ್ನ ಎಡಗೈಯಲ್ಲಿ,
ವಿಲಸನ್ ಮಂಥಾನಂ ಪ್ರಕಾಶಮಾನವಾದ ಮಂಥಾನ ಅಂತಂದ್ ಹೇಳಿದ್ರೆ ಕಡಗೋಲು, ಕಡೆಯುವಂತಹ ಸಾಧನ. ಅನ್ಯೇನ ಚ ರಮ್ಯಂ ಧಾಮ ದಧನ್, ಇನ್ನೊಂದು ಕೈಯಿಂದಾಗಿ ಉತ್ತಮವಾದಂತಹ ಹಗ್ಗವನ್ನು ಹಿಡಿದುಕೊಂಡಿದ್ದಾನೆ. ಇಂತಹ ಮಹೇಶ ರಜತ ಗ್ರಾಮ, ಶಿವಳ್ಳಿ ಎನ್ನುವ ಊರು, ಆ ಊರಿನ ಕಾಂತಿಗೆ ಅಲಂಕೃತಿ, ಅಲಂಕಾರ ಪ್ರಾಯನಾದ ಕರ್ಮಂದೀಶ್ವರ ಭಕ್ತಿ ಬಂಧನ ವಶಃ. ಕರ್ಮಂದಿಗಳು ಅಂತಂದ್ ಹೇಳಿದ್ರೆ ಯತಿಗಳು. ಕರ್ಮಂದೀಶ್ವರರು ಅಂತಂದ್ ಹೇಳಿದ್ರೆ ಯತಿಶ್ರೇಷ್ಠರು. ಉಡುಪಿಯಲ್ಲಿರುವಂತಹ ಅಷ್ಟಮಠಗಳ ಯತೀಶ್ವರರು. ಅವರ ಭಕ್ತಿ ಬಂಧನಕ್ಕೆ ಸುಲಭವಾಗಿ ವಶನಾಗುವಂತಹ ಪರಮಾತ್ಮನೇ, ನೀನು ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ಭಕ್ತಿ ಬಂಧನಕ್ಕೆ, ಭವಬಂಧನಕ್ಕೆ ಸಿಲುಕಿರುವಂತಹ ನಮ್ಮನ್ನ ಯತಿಶ್ರೇಷ್ಠರ ಬಂಧನಕ್ಕೊಳಗಾಗುವ ನೀನು ಪ್ರಸನ್ನನಾಗಿ ನಮಗೆ ಬಂದಂತಹ ಎಲ್ಲ ದುಷ್ಟ ಆಪತ್ತುಗಳನ್ನು ಕೂಡ ಪರಿಹಾರ ಮಾಡು ಅಂತ ಇದರಲ್ಲಿ ಪ್ರಾರ್ಥಿಸಿದ್ದಾರೆ. ಇಷ್ಟೇ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರು ಸಂಶಯಗಳಿದೆ ಅಂತಂದ್ ಹೇಳಿದ್ರೆ ಕೇಳಬಹುದು, ಅವಕಾಶ ಇದೆ. ಗುರುಗಳೇ, ಸ್ಥಳ ಪುರಾಣದ ಬಗ್ಗೆ ಮಾಹಿತಿ ಕೊಟ್ಟು ಬಹಳ ಉಪಕಾರ ಮಾಡಿದ್ರಿ.